25/2/2025 ಸಮಯ ಮಧ್ಯಾಹ್ನ 12:20 ಹನಿ ಹನಿ ನೀರಿಗೂ ಪರದಾಡ್ತಿದ್ರು ಜನ. ಹೌದು, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಯಕ್ತಾಪುರದಲ್ಲಿ ನೀರಿಗಾಗಿ ಜನರು ಪರದಾಡ್ತಿದ್ರು. 15 ದಿನಗಳಿಗೊಮ್ಮೆ ಮಾತ್ರ ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡುತ್ತಿದ್ದರು. ಇದರಿಂದ ಜನ 15 ದಿನಕ್ಕೊಮ್ಮೆ ಮಾತ್ರ ಸ್ನಾನ ಮಾಡೋ ಪರಿಸ್ಥಿತಿ ಇತ್ತು. ಇನ್ನು ಪ್ರತಿ ಮನೆಯವರು ಮನೆ ಮುಂದೆ ನೀರಿಗಾಗಿ 10ಕ್ಕೂ ಹೆಚ್ಚು ಡ್ರಮ್ಗಳನ್ನ ಇಟ್ಟು ಕಾಯ್ತಾ ಕುಳಿತಿದ್ರು. ರಸ್ತೆಯುದ್ದಕ್ಕೂ ಡ್ರಮ್ಗಳೇ ವೆಲ್ಕಮ್ ಮಾಡ್ತಿದ್ವು. ಮತ್ತೊಂದ್ ಕಡೆ ನಮ್ಮಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ಇದ್ರು. ತೆಲಂಗಾಣಕ್ಕೆ ನೀರು ಹರಿಸ್ತಿದ್ರು. ಈ ಬಗ್ಗೆ ಸೂಪರ್ 3ಯಲ್ಲಿ ವರದಿ ಮಾಡಿ ಸಂಬಂಧಪಟ್ಟವರಿಗೆ ಚಾಟಿ ಬೀಸಿದ್ವಿ. ಪ್ರಭು ಚವ್ಹಾಣ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಒಂದು 2156 ಕೋಟಿ ಬಿಡುಗಡೆ ಆಗಿತ್ತಲ್ಲ ಯಾದಗಿರಿಗೆ ಕುಡಿಯುವ ನೀರಿಗಾಗಿ. ನಾನು ಅಲ್ಲಿಗೆ ಬರೋನಿದ್ದೆ. ಜಲಧಾರೆ ಅಂತಕ್ಕಂಥ ಒಂದು ಸ್ಕೀಮ್ ಇದೆ. ಹೌದು, ಅದು ಇಡೀ ನಮ್ಮ ಯಾದಗಿರಿ ಜಿಲ್ಲೆಗೆ ಪ್ರತಿಯೊಂದು ಹಳ್ಳಿಗೂ ನೀರು ಸಪ್ಲೈ ಮಾಡ್ತಕ್ಕಂಥ ಸ್ಕೀಮು. ಹೌದು. ಈಗ ಸುಮಾರು ನನ್ನ ಒಂದು ಮಾಹಿತಿ ಪ್ರಕಾರ, ನಾನು ಆ ಸ್ಕೀಮ್ ನ ನೋಡಲ್ಲ, ಅದ್ರ ಒಂದು 60% ನಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಆಮೇಲೆ ಅದ್ರ ಪ್ರಾಜೆಕ್ಟ್ ಕಂಪ್ಲೀಷನ್ ಇಯರ್ ನೆಕ್ಸ್ಟ್ ಇಯರ್ ಇದೆ. ಇನ್ನು ಒಂದು ವರ್ಷ ನಮಗೆ ನಾವು ಬೇರೆ ಯಾವ್ದಾದ್ರು ಆಲ್ಟರ್ನೇಟಿವ್ ಸೋರ್ಸ್ ಮೂಲಕ ನೀರು ಕೊಡಬೇಕು. ನೆಕ್ಸ್ಟ್ 26ಗೆ ನಮ್ಗೆ ಹ್ಯಾಂಡ್ ಓವರ್ ಆಗಿಬಿಟ್ರೆ ವಾಟರ್ ಪ್ರಾಬ್ಲಮ್ ಇಶ್ಯೂ ಸಾಲ್ವ್ ಆಗುತ್ತೆ, ಕಂಪ್ಲೀಟ್ ಸಾಲ್ವ್ ಆಗುತ್ತೆ. ಈಗ ಇದಕ್ಕೆ ಅಲ್ಲಿ ತನಕ ಏನ್ ಮಾಡೋದು ಸರ್? ಈಗ ನಾವು ಟ್ಯಾಂಕ್ ವಾಟರ್ ಮೂಲಕ ಸಪ್ಲೈ ಮಾಡ್ತಾ ಇದೀವಿ, ಅಥವಾ ಖಾಸಗಿ ಬಾವಿ ಬೋರ್ವೆಲ್ ಸಿಕ್ಕರೆ ಅದ್ರ ಮೂಲಕ ನಾವು ಸಪ್ಲೈ ಮಾಡ್ತೀವಿ. ಬಟ್ 15 ದಿವಸಕ್ಕೊಮ್ಮೆ ಆದ್ರೆ ಬಹಳ ಕಷ್ಟ ಆಗುತ್ತೆ. ಇಲ್ಲ, ನಾನು ಅದನ್ನ ಅಡ್ರೆಸ್ ಮಾಡ್ತೀನಿ. ನನಗೆ ಈ ವಾರದಲ್ಲಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಕೇಳ್ತಾ ಇದ್ರೆ ನಾನು ಇಮಿಡಿಯೇಟ್ಲಿ ನಿಮ್ಗೆ ತಿಂಗಳು ಕಳೆದೋಗ್ಬಿಡುತ್ತೆ 15 ದಿವಸ ಅಂತಂದ್ರೆ. ಇಲ್ಲ, ನಾನು ಮಾತಾಡ್ತೀನಿ. ಈಗ 3 ದಿವಸಕ್ಕೊಮ್ಮೆ ಆದ್ರೂ ಕೊಡ್ಬೇಕಪ್ಪ. ಇಲ್ಲ, ಆಲ್ಟರ್ನೇಟಿವ್ ಡೇ ನಾವು ಕೊಡಕ್ ಹೇಳಿದ್ವಿ. ಈ ಸರಿ ಯಾವ ಉದ್ದೇಶಕ್ಕಾಗಿ ಲೇಟ್ ಆಗಿದೆ ನನ್ಗೆ ಗಮನದಲ್ಲಿಲ್ಲ. ಒಂದು ಆಲ್ಟರ್ನೇಟಿವ್ ಆಗಿ ಇವತ್ತಿಂದ ಅಥವಾ ನಾಳೆಯಿಂದ ನೀವು ಶುರು ಮಾಡ್ಬಿಟ್ರೆ ನಿಮ್ಗೆ ದೊಡ್ಡ ಸಲ್ಯೂಟ್ ಸರ್. ಸರ್ ಕೊಡಿಸ್ತೀವಿ ಸರ್, ನಾವು ನಮ್ ಕೆಲಸನೇ ಇದೆ. ಥ್ಯಾಂಕ್ ಯು. ಈ ಮಾತು ಡೆಫಿನೆಟ್ಲಿ ಕೊಡಿಸ್ತೀವಿ. ಥ್ಯಾಂಕ್ ಯು ಸರ್. ಈವರೆಗೂ ಕುಗ್ರಾಮಕ್ಕೆ ಕಾಲಿಡಿದ ಅಧಿಕಾರಿಗಳು ಸೂಪರ್ 3 ಎಂಟ್ರಿ ಕೊಡ್ತಿದ್ದಂತೆ ಎತ್ತೋ ಬಿದ್ನೋ ಅಂತ ಓಡೋಡಿ ಬಂದ್ರು. ಫಟಾಫಟ್ ಅಂತ ಮೀಟಿಂಗ್ ಮಾಡಿದ್ರು. ಚಕ್ ಅಂತ ಕೆಲಸ ಶುರು ಮಾಡಿದ್ರು. ಮುಂದೆ ಏನೆಲ್ಲ ಆಯ್ತು ಅಂತ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ದೃಶ್ಯ 1, ಗ್ರಾಮಕ್ಕೆ ಅಧಿಕಾರಿಗಳು ಎಂಟ್ರಿ. ಯಕ್ತಾಪುರದ ನೀರಿನ ಸಮಸ್ಯೆ ಬಗ್ಗೆ ವರದಿ ಮಾಡುತ್ತಿದ್ದಂತೆ ಗ್ರಾಮಕ್ಕೆ ಅಧಿಕಾರಿಗಳ ದಂಡೆ ಎಂಟ್ರಿ ಕೊಟ್ಟಿತ್ತು. ಪಿಡಿಒ ಮಲ್ಲಿಕಾರ್ಜುನ, ತಾಲೂಕ್ ಪಂಚಾಯತ್ ಇಒ ಬಸವರಾಜ್ ಸಜ್ಜನ್, ಎಇಇ ಹನುಮಂತ, ಜಲ್ ಜೀವನ್ ಮಿಷನ್ ಸೆಕ್ರೆಟರಿ ಸ್ಫೂರ್ತಿ ಸೇರಿ ಓಡೋಡಿ ಬಂದ್ರು. ದೃಶ್ಯ 2, ಪಂಚಾಯಿತಿಯಲ್ಲಿ ಜನರೊಂದಿಗೆ ಸಭೆ. ನೀವು ಜಿಲ್ಲಾಧಿಕಾರಿಗಳು ಕೊಡ್ತೀನಿ, ನಿಮ್ಗೆ 4 ಮಂದಿ ಒಂದೊಂದು ಕೊಡ್ತೀನಿ ಬಾಟಿ ನಮ್ಗೆ ಕೊಡ್ತೀನಿ. ಅವು ಹೋಗ್ತೀನಿ CS ಕೊಡ್ತೀನಿ. ಅವ್ರು ನೀರು ಅವೇ ಕುಡ್ತಾರಪ್ಪ. ಹೇಗೆ ಅನ್ನೋದ್ರ ನಾವೇನ್ ನೀರ ಅವೇ ಕುಡ್ತೀವಿ. ಅಧಿಕಾರಿಗಳು ಬರ್ತಿದ್ದಂಗೆ ಗ್ರಾಮಸ್ಥರು ಸೇರಿಕೊಂಡಿದ್ರು. ಅಧಿಕಾರಿಗಳನ್ನ ಜನರನ್ನ ಸೇರಿಸಿ ಪಂಚಾಯಿತಿ ಕಚೇರಿಯಲ್ಲಿ ಸಭೆ ಮಾಡಿದ್ರು. ಆಡಳಿತ ಮಾಡಕ್ ಹೋಗ್ಬಾರ್ರಿ, ಅಧಿಕಾರಿಗಳು ಇವತ್ತ ನೀವು ಮಾಡಕ್ ಹೋಗ್ಬಾರ್ದು. ದಯವಿಟ್ಟು ಇವತ್ತು ರಾಜಕೀಯ ಬಂದ್ಬಿಡ್ರಿ. ಇವತ್ತ ಆಫೀಸರ್ ಕೆಲಸ ಬಿಡ್ರಿ, ರಾಜಕೀಯ ಬಂದ್ರೆ ಒಂದು ಒಳ್ಳೇದಾತ ನಿಮ್ಗೆ. ದೃಶ್ಯ 3, ಅಧಿಕಾರಿಗಳಿಗೆ ಗ್ರಾಮಸ್ಥರ ತರಾಟೆ. 15 ದಿನಕ್ಕೊಮ್ಮೆ ಮಾತ್ರ ನೀರು ಬಿಡ್ತಿದ್ದ ಅಧಿಕಾರಿಗಳಿಗೆ ಜನ ತರಾಟೆ ತೆಗೆದುಕೊಂಡ್ರು. ದೃಶ್ಯ 4, 3 ದಿನಕ್ಕೊಮ್ಮೆ ನೀರು ಬಿಡುವ ಭರವಸೆ. ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳು ಜನರಿಗೆ 3 ದಿನಕ್ಕೊಮ್ಮೆ ಟ್ಯಾಂಕರ್ ಮೂಲಕ ನೀರು ಕೊಡುವ ಭರವಸೆ ನೀಡಿದ್ರು. ನಿನ್ನೆ ತಮ್ಮ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ನಮ್ಮ ಒಂದು ಯಕ್ತಾಪುರ ಗ್ರಾಮ ಪಂಚಾಯಿತಿಯ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಒಂದು ವಿಷಯ ಬಂದಾಗ ಆಸ್ಪತ್ರೆ ಮತ್ತು ಹಾಸ್ಟೆಲ್ಗೆ ನಿರಂತರವಾಗಿ ನೀರು ಖಾಲಿ ಆಗಿದೆ ಅಂತ ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಒಂದು ಟ್ಯಾಂಕರ್ ನೀರು ಹಾಕಿ ಹೇಳಿದ್ವಿ. ಮತ್ತು ಇಲ್ಲಿಗೆ ನಿರಂತರವಾಗಿ ಅವರೇ 3 ಡೇಸ್ ಆಲ್ಟರ್ನೇಟಿವ್ 3 ಡೇಸ್ ಅಂತ ಕೊಡ್ತಾ ಇದೀವಿ. ಅದರ ಜೊತೆಯಲ್ಲಿ ನಾವೀಗ ಇದು ಏನಿದ್ರು ಟೆಂಪರರಿ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೋಸ್ಕರ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಜಲಧಾರೆ ಯೋಜನೆ ನಡೀತಾ ಇದೆ. ಅದರ ಜೊತೆಯಲ್ಲಿಯೇ ನಮ್ಮ ಮಾನ್ಯ ಈ ಒಂದು ಸಚಿವರು ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಅನುದಾನದಡಿಯಲ್ಲಿ ಸುಮಾರು 65 ಲಕ್ಷ ರೂಪಾಯಿಗಳನ್ನ ಈ ಒಂದು ನಮ್ಮ ಬೇವನಾಳೆ ಸ್ಕೀಮ್ ಮತ್ತು ಏನು ನಮ್ಮ ಒಂದು 3-4 ವಿಲೇಜಸ್ಗಳಿಗೆ ಇಶ್ಯೂ ಇದೆ ಅಲ್ಲಿಗೆಲ್ಲ ನೀರಿನ ಒಂದು ನಿರಂತರ ಸಪ್ಲೈ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಆ ಬಾವಿಯನ್ನು ರಿನೋವೇಷನ್ ಮಾಡ್ತಕ್ಕಂಥದ್ದು ಮತ್ತು ಡೀಪ್ನಿಂಗ್ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿಂದ ಪೈಪ್ಲೈನ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಲಿ ಇನ್ನೊಂದು ಇವತ್ತು ಬೋರ್ವೆಲ್ ಗುರುತಿಸಿದ್ವಿ. ಒಂದು ಸರ್ಕಾರಿ ಬೋರ್ವೆಲ್ ಇದೆ, ಅದರಲ್ಲಿ ಮುಂಚೆ ನೀರಿರಲಿಲ್ಲ, ಇವಾಗ ನೀರು ಸಿಕ್ಕಿದೆ. ಮೊನ್ನೆ ಒಂದು ಸುಮಾರು ನಾವು 6 ಗಂಟೆವರೆಗೂ ಟೆಸ್ಟ್ ಮಾಡಿದಾಗ ಕೂಡ ಒಂದು 2 ಇಂಚ್ ನಿರಂತರ ನೀರು ಸಿಕ್ಕಿದೆ. ಆ ಒಂದು ನೀರಿನಿಂದ ಪೈಪ್ಲೈನ್ ಮಾಡಿ ಇಲ್ಲಿಗೆ ನೀರು ಕನೆಕ್ಷನ್ ಕೊಡಬೇಕಂತಕ್ಕಂಥ ಒಂದು ಪ್ಲಾನ್ ಇದೆ. ಆ ಒಂದು 65 ಲಕ್ಷದಲ್ಲಿ ಆ ಹೊಸ ಬಾವಿ ಅದ್ರ ಡೀಪ್ನಿಂಗ್ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿಂದ ಪೈಪ್ಲೈನ್ ಮಾಡೋದು ಮತ್ತು ಈ ಏನು ಬೋರ್ವೆಲ್ ಇದೆ ಇದಕ್ಕೆ ಪೈಪ್ಲೈನ್ ಮಾಡ್ತಕ್ಕಂಥದ್ದು ಕೂಡ ಅದೇ ಒಂದು ಅಮೌಂಟ್ ಎಲ್ಲ ಇಟ್ಕೊಂಡಿದ್ದೀವಿ. ಈಗ ಅಡ್ಮಿನ್ ಅಪ್ರೂವ್ ಹೋಗಿದೆ. ಅಡ್ಮಿನ್ ಅಪ್ರೂವ್ ಆದರೆ ಇಮಿಡಿಯೇಟ್ ಟೆಂಡರ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ.
ದೃಶ್ಯ 5 ಬಂತು ನೀರಿನ ಟ್ಯಾಂಕರ್ ಬಂತು. ಗ್ರಾಮಸ್ಥರೊಂದಿಗೆ ಸಭೆ ನಂತರ ಯಕ್ತಾಪುರಕ್ಕೆ ಶುದ್ಧ ಕುಡಿಯುವ ನೀರಿನ ಟ್ಯಾಂಕರ್ ತರಿಸಿದ್ರು. ದೃಶ್ಯ 6 ನೀರು ಹಿಡಿಯಲು ಮುಗಿಬಿದ್ದ ಜನ. ಇನ್ನು 15 ದಿನದಿಂದ ನೀರು ಬರದೆ ಕಂಗಾಲಾಗಿದ್ದ ಜನ ನೀರಿನ ಟ್ಯಾಂಕರ್ ಬರ್ತಿದ್ದಂತೆ ನೀರು ಹಿಡಿಯಲು ಕೊಡ ಹಿಡಿದು ಮುಗಿಬಿದ್ದಿದ್ರು. ನಗರ ಸ್ವಲ್ಪ ನೀರು ಬಂದಾಗ ದೃಶ್ಯ 7 ಡ್ರಮ್ಗಳಿಗೆ ತುಂಬಿದ ನೀರು. 15 ದಿನದಿಂದ ಖಾಲಿ ಇದ್ದ ಡ್ರಮ್ಗಳಿಗೆ ಪೈಪ್ ಹಾಕಿ ಇಡೀ ಗ್ರಾಮದ ಡ್ರಮ್ಗಳಿಗೆ ನೀರು ತುಂಬಿಸಲಾಯಿತು. ಸೂಪರ್ 3ಗೆ ಜನರ ಧನ್ಯವಾದ. ನೀರು ಬರ್ತಿದ್ದಂತೆ ಜನ ಫುಲ್ ಖುಷಿಯಾಗಿದ್ದರು. ಯಕ್ತಾಪುರ ಗ್ರಾಮಕ್ಕೆ ಬಂದು ಸೂಪರ್ 3 ಭಗೀರಥನಂತೆ ಕೆಲಸ ಮಾಡಿದೆ ಎಂದು ಜನರು ಧನ್ಯವಾದ ತಿಳಿಸಿದ್ರು. ಟಿವಿಯವರಿಗೆ ಧನ್ಯವಾದ. ಈಗ 15 ದಿನಕ್ಕೊಮ್ಮೆ ನೀರು ಬರುತ್ತಿದ್ದವು, ಅವರು ಬಂದಿಂದ ಅನ್ನದ ಈಗ 3 ದಿನಕ್ಕೊಮ್ಮೆ ಅಂತೇಳಿ ಕೇಸಿ ಕೊಟ್ಟಾರ. ಅವ್ರ ಮೇಲೆ ಭರವಸೆ ಕೊಟ್ಟಿವಿ. ಈಗ ಅವರಿಗೆ ಧನ್ಯಗಳು. ನೀರವನ್ನ ಕೊಟ್ಟರ ಧನ್ಯವಾದಗಳು. 3 ದಿನಕ್ಕೊಮ್ಮೆ ನೀರು ಕೊಟ್ಟರ ಧನ್ಯವಾದಗಳು. ಬಂದಿದ್ದರು ಅವರು ಈ ಪಬ್ಲಿಕ್ ಅವರಿಗೆ ಧನ್ಯವಾದಗಳು. ನೀರಿನ ತೊಂದರೆ ಇತ್ತು ನಮ್ಮೂರಲ್ಲಿ. ಈ ತರನೇ ಒಂದು ವಾರದಿಂದ ಮಾಡಿದ್ರು. ಅದಕ್ಕೆ ಎಲ್ಲರೂ ಕೂಡಿ ಬಂದು ಇವತ್ತು ನೀರಿನ ಅನುಕೂಲ ಮಾಡಿಕೊಡ್ತಾರೆ. ಪಬ್ಲಿಕ್ ನ್ಯೂಸ್ನವರು ನಮ್ಮ ನೀರಿನ ಸಮಸ್ಯೆಯನ್ನು ತಿಳ್ಕೊಂಡು ನಮ್ಮ ಊರಿಗೆ ಬಂದು ಇಲ್ಲಿ ಸಮಸ್ಯೆ ಆದೊಂದು ಅಧಿಕಾರಿಗಳಿಗೆ ಎಲ್ಲರಿಗೆ ಬಿಸಿ ಮುಟ್ಟಿಸ್ಯಾರಿ. ಅದಕ್ಕಾಗಿ ಅಧಿಕಾರಿಗಳು 2 ದಿನಕ್ಕೊಮ್ಮೆ ಬಂದು ನಮ್ಮ ತೊಂದರೆ ನೋಡಿ 3 ದಿನಕ್ಕೊಮ್ಮೆ ನೀರು ಬಿಡ್ತೀವಿ ಅಂದು ಭರವಸೆ ಕೊಟ್ಟಾರ್ರಿ. ಇದೇ ತರ ನಮಗ್ 3 ದಿನಕ್ಕೊಮ್ಮೆ ನೀರು ಕೊಟ್ಟರು ಅಂದ್ರೆ ಅವ್ರಿಗೆ ಪುಣ್ಯ ಬರ್ತದ್ರಿ. ನ್ಯೂಸ್ನವರಿಗೆ ಧನ್ಯವಾದಗಳು. ಪಬ್ಲಿಕ್ ಕನ್ನಡದಲ್ಲಿಂದ್ರ ನಮ್ಗ ಒಳ್ಳೆಯ ಸುದ್ದಿ ಹೋಗಿತ್ತು. ನ್ಯೂಸ್ನವರು ನಮ್ಗ ಅವ್ರಿಗೆ ಇದು ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸಿದ್ರು. ಅದ್ರ ಸಲುವಾಗಿ ನಮ್ಗ ಇವತ್ತ ಅಧಿಕಾರಿಗಳು ಬಂದು ನಮ್ಗ ಪರಿಹಾರ ಒಂದ್ ಸ್ವಲ್ಪ ಏಟಾಗಲ್ಕ 3 ದಿನಕ್ಕೊಮ್ಮೆ ನೀರು ಕೊಡ್ತೀವಿ ಅಂತಂದಾರ. ಇವತ್ತ ಚಲೋ ನೀರು ತಂದಾರ. ಇದೇ ಪ್ರಕಾರ ನಮಗ್ ದಿನನಿತ್ಯನೂ 3 ದಿನಕ್ಕೊಮ್ಮೆ ಶಾಶ್ವತ ನೀರು ಕೊಡ್ತೀವಿ ಅಂತಂದಾರ. ಇದೇ ತರ ನಮಗ್ ನೀರು ಕೊಟ್ರ ಪುಣ್ಯ ಬರ್ತದ್ರಿ. ನಿಮಗ್ ನ್ಯೂಸ್ನವ್ರಿಗೆ ಧನ್ಯವಾದಗಳು. ಈ ಹಿಂದೆ 15 ದಿನಕ್ಕೊಮ್ಮೆ ಮಾತ್ರ ನೀರು ಒಡಿಸಲಾಗ್ತಿತ್ತು. ಇನ್ಮುಂದೆ 3 ದಿನಕ್ಕೊಮ್ಮೆ ನೀರು ಪೂರೈಕೆಯಾಗಲಿದೆ. ಇದು ಸೂಪರ್ 3ಯ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ನಗರ ಸ್ವಲ್ಪ ನೀರು ಬಂದಾಗ ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.